ನಮಸ್ತೆ ಎಲ್ರಿಗೂ. ನಾನು ಮಾವಿನಕಾಯಿಂದ ಜ್ಯೂಸ್ ಹೇಗೆ ಮಾಡೋದು ಅಂತ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಇದನ್ನು ತೊಟ್ಟು ಕಟ್ ಮಾಡಿಬಿಟ್ಟು ಕುಕ್ಕರಲ್ಲಿ ಒಂದು ಇಡೀ ಮಾವಿನಕಾಯಿನ ಕುಕ್ಕರಲ್ಲಿ ಮುಳುಗೋ ಅಷ್ಟು ನೀರು ಹಾಕಿಬಿಟ್ಟು ಕುಕ್ಕರಲ್ಲಿ 1 ಅಥವಾ 2 ವಿಷಲ್ನ ಓಡಿಸ್ಕೋಬೇಕು. ಇದನ್ನು ನಾರ್ತ್ ಕಡೆ ಎಲ್ಲ ತುಂಬ ಮಾಡ್ತಾರೆ, ಆಮ್ಕ ಪನ್ನ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆಗಳಂತೂ ಏನಾದ್ರು ಜ್ಯೂಸ್ ಕುಡಿತಾ ಇರಬೇಕು ಅನಿಸುತ್ತೆ. ಈ ರೀತಿ ಒಂದು ಸಲ ಟ್ರೈ ಮಾಡಿ. ಇದು ಕುಕ್ಕರಲ್ಲಿ 2 ವಿಷಲ್ ಆದಮೇಲೆ ನೋಡಿ ಓಪನ್ ಆಗಿ ಎಷ್ಟು ನೀಟಾಗಿ ಮೆತ್ತಗೆ ಸಾಫ್ಟಾಗಿ ಬೆಂದಿದೆ. ಇದಕ್ಕೆ ಒಂದು 2 ಕಾಳಷ್ಟು, ಒಂದು 2ರಿಂದ 3 ಕಾಳಷ್ಟು ಮೆಣಸಿನ್ಕಾಳು, 1 ಸ್ಪೂನಷ್ಟು ಜೀರಿಗೆ ಚೆನ್ನಾಗಿ ಹುರ್ಕೋಬೇಕು. ಜೀರಿಗೆ ಮತ್ತು ಮೆಣಸು ಕೂಡ ಈ ಜ್ಯೂಸಲ್ಲಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೀವು ಮಾವಿನಕಾಯಿ ಎಷ್ಟು ಹಾಕ್ಕೊತೀರೋ ಅಷ್ಟು ಜೀರಿಗೆ ಮೆಣಸನ್ನ ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ನಾನು 1 ಮಾವಿನಕಾಯಿಗೆ 1 ಸ್ಪೂನಷ್ಟು ಜೀರಿಗೆ, ಒಂದು 4 ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಮಾವಿನಕಾಯಿ ಜಾಸ್ತಿ ತೊಗೊಂಡ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಹುರ್ಕೊಂಡು ಒಂದು ರೌಂಡ್ ಪುಡಿ ಮಾಡ್ಕೋಬೇಕು. ಈ ಮಾವಿನಕಾಯಿ ಅಂತೂ ತುಂಬ ಸಾಫ್ಟಾಗಿ ನೀಟಾಗಿ ಮೆತ್ತಗೆ ಬೆಂದಿದೆ. ಇದಕ್ಕೆ ತೋತಾಪುರಿ ಮಾವಿನಕಾಯಿ ತೊಗೊಳ್ಳೋದೇ ಒಳ್ಳೆಯದು. ಈ ಉಪ್ಪಿನಕಾಯಿ ಮಾವಿನಕಾಯಿ ಅಥವಾ ಹುಳಿ ಮಾವಿನಕಾಯಿ ಎಲ್ಲ ತೊಗೊಂಬಿಟ್ರೆ ಜ್ಯೂಸ್ ತುಂಬ ಹುಳಿ ಆಗುತ್ತೆ, ಕುಡಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ತೋತಾಪುರಿ ಮಾವಿನಕಾಯಿ ತೊಗೊಳ್ಳೋದ್ರೆ ಜ್ಯೂಸ್ ತುಂಬ ಚೆನ್ನಾಗಿ ಬರುತ್ತೆ. ಈ ಮಾವಿನಕಾಯಿ ಕುಕ್ಕರಿಂದ ತೆಗೆದು ಹಾಗೆ ಪಲ್ಪ್ ತೆಗಿತಾ ಇದೆ. ಸಿಕ್ಕಾಬಟ್ಟೆ ಬಿಸಿ ಇತ್ತು, ಮುಟ್ಟಕ್ಕೂ ಹಾಕ್ತಿರ್ಲಿಲ್ಲ. ನಾನೊಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ಈಗ ನೀಟಾಗಿ ಸಿಪ್ಪೆಯಿಂದ ಎಲ್ಲ ಪಲ್ಪನ್ನು ತಕ್ಕೋತಾ ಇದ್ದೀನಿ. ಅದು ಒಳಗಿರುತ್ತಲ್ಲ ತಿರುಳು, ಅದೆಲ್ಲ ಸ್ಪೂನಲ್ಲಿ ನೀಟಾಗಿ ಈ ರೀತಿ ತಕ್ಕೋಬೋದು. ನೀಟಾಗಿ ಬರುತ್ತೆ. ಬೆಂದ್ಬಿಟ್ರಂತೂ ತುಂಬ ನೀಟಾಗಿ ಬೇಗ ಬಂದುಬಿಡುತ್ತೆ. ಇದನ್ನು ಕಟ್ ಮಾಡಿ ಕೂಡ ಹಾಕ್ಕೋಬೋದು ಕುಕ್ಕರಲ್ಲಿ. ಬಟ್ ಇಡೀದೇ ಹಾಕ್ಕೊಂಡ್ರೆ ನಮಗೆ ಈ ರೀತಿ ಪಲ್ಪ್ ತಕ್ಕೊಳ್ಳೋಕೆ ಈಸಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಇಡೀ ಮಾವಿನಕಾಯಿನೇ ಹಾಕ್ತೀನಿ. ಆಮೇಲೆ ಕಟ್ ಮಾಡಿ ಹಾಕಿಬಿಟ್ರೆ ಮೆತ್ತಗೆ ಬಂದುಬಿಟ್ರೆ ನೀರಲ್ಲೆಲ್ಲ ಮಾವಿನಕಾಯ್ದೆಲ್ಲ ಕದಡ್ದಂಗೆ ಆಗುತ್ತೆ. ಅಂದರೆ ಮಾವಿನಕಾಯಿ ತಿರುಳೆಲ್ಲ ಫುಲ್ ಇದಾಗ್ಬಿಟ್ಟಿರುತ್ತೆ, ನೀರಲ್ಲೇ ಮಿಕ್ಸ್ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಆದಷ್ಟು ಇಡೀ ಮಾವಿನಕಾಯಿ ಹಾಕಿ ಬೇಯಿಸೋದೇ ತುಂಬ ಒಳ್ಳೆಯದು. ಈ ರೀತಿ ನಾನು ವಾಟೆದು ಎಲ್ಲದ್ರದ್ದು ಪಲ್ಪನ್ನ ತಕ್ಕೋತಾ ಇದ್ದೀನಿ. ಈಗ ಇದು ಸಿಪ್ಪೆ ಹಾಕಬಾರ್ದು, ಬರೀ ಮಾವಿನಕಾಯ್ದು ನೀಟಾಗಿ ಪಲ್ಪೆಲ್ಲ ತೊಗೊಂಡು ಆ ಜೀರಿಗೆ ಮೆಣಸು ಏನು ತೊಗೊಂಡಿದ್ದೋ ಅದನ್ನು ನೀಟಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೇ ಈಗ ಏನು ಮಾವಿನಕಾಯ್ದು ಪಲ್ಪೆಲ್ಲ ತೊಗೊಂಡಿದ್ದ ಒಳಗಿನ ತಿರುಳು ಎಲ್ಲ ಅದನ್ನು ಹಾಕ್ಕೊಂಡು, ಇದಕ್ಕೆ ಜೀರಿಗೆ ಮೆಣಸು ಹಾಕಿರೋದ್ರಿಂದ ಇದು ಡೈಜೆಷನ್ ಕೂಡ ಹೆಲ್ಪ್ ಮಾಡುತ್ತೆ. ಏನಾದರೂ ಹೆವಿಯಾಗಿ ತಿಂದಾಗ ಅಥವಾ ಗ್ಯಾಸ್ಟ್ರಿಕ್ ಆದಾಗ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಬೇಗ ಡೈಜೆಷನ್ ಎಲ್ಲ ಆಗುತ್ತೆ. ಈ ರೀತಿ ಪಲ್ಪೆಲ್ಲ ತಕ್ಕೊಂಡು ಕ್ಲೀನಾಗೆ ಇದಕ್ಕೆ ನಾನು 1 ಸ್ಪೂನಷ್ಟು ಪಿಂಕ್ ಸಾಲ್ಟ್ ಅಥವಾ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಒಂದು 4ರಿಂದ 5 ಸ್ಪೂನಷ್ಟು ಬೆಲ್ಲ, ಪುಡಿ ಬೆಲ್ಲ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ನೀವು ಬೇಕಾದ್ರೆ ಸಕ್ಕರೆನೂ ಹಾಕ್ಕೋಬೋದು, ಇಲ್ಲ ಅಂದರೆ ಬೆಲ್ಲನೂ ಹಾಕ್ಕೋಬೋದು. ನಾನಿಲ್ಲ ಒಂದು 4-5 ಸ್ಪೂನಷ್ಟು ಪುಡಿ ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು, 2 ಸ್ಪೂನ್ 3 ಸ್ಪೂನಷ್ಟು ನೀರು ಅದನ್ನು ಹಾಕ್ಕೊಂಡು ಈ ರೀತಿ ಗಟ್ಟಿಯಾಗಿ ಪೇಸ್ಟ್ ಫಾರ್ಮ್, ಅಂದರೆ ತುಂಬ ಲಿಕ್ವಿಡ್ ಅಲ್ಲ, ಈ ರೀತಿ ಗಟ್ಟಿಯಾಗಿ ಮಾಡಿಕೊಂಡು ಇಟ್ಕೋಬೇಕು. ಇದನ್ನು ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು 10 ದಿನ 15 ದಿನ ಯಾವಾಗಾದರೂ ಯೂಸ್ ಮಾಡ್ಕೋಬೋದು. ಇದನ್ನು ನಾನು ಸ್ಟೋರ್ ಮಾಡಿಬಿಟ್ಟು ಒಂದು ಟಪ್ಪರ್ವೇರ್ ಕಂಟೈನರಲ್ಲಿ ಹಾಕಿಬಿಟ್ಟು ಒಂದು 4-5 ದಿನ ಅಂತೂ ನನಗೆ ಒಂದು ಮಾವಿನಕಾಯ್ದು ಜ್ಯೂಸ್ ಆಗುತ್ತೆ. ಇದನ್ನು 1 ಸ್ಪೂನ್ ಹಾಕ್ಕೊಂಡು ಕೋಲ್ಡ್ ವಾಟ್ರ್ ಹಾಕ್ಕೊಂಡು ಕಲಿಸ್ಬಿಟ್ಟು ಯಾವಾಗ ಬೇಕು ಆವಾಗ ಜ್ಯೂಸನ್ನು ಮಾಡಿ ಮನೆಯಲ್ಲಿರೋರಿಗೆಲ್ಲ ಕೊಡ್ಬೋದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮನೇಲಿ ಒಂದು ಸಲ ಆಂಪನ್ನ ಟ್ರೈ ಮಾಡಿ. ಈಗ ಮಾವಿನಕಾಯಿ ಸೀಸನು, ತೋತಾಪುರಿ ಅಂತೂ ಸಿಕ್ಕಾಬಟ್ಟೆ ಸಿಗ್ತಾಯಿದೆ ಮಾರ್ಕೆಟಲ್ಲೆಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಗ್ಲಾಸಿಗೆ 1 ಸ್ಪೂನಷ್ಟು ಅದೇನು ಮಿಕ್ಸಿ ಮಾಡ್ಕೊಂಡಿದ್ದು ಪೇಸ್ಟ್ ಇತ್ತು ಅದನ್ನು ಹಾಕಿಬಿಟ್ಟು ಕೋಲ್ಡ್ ವಾಟರ್, ನಾನು ಮನೇಲಿ ಮಡಕೆ ಇಟ್ಕೊಂಡಿದ್ದೀನಿ, ಆ ಮಡಕೆ ನೀರನ್ನು ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಹಾಕಿರ್ತೀವಿ, ಜಸ್ಟ್ ಒಂದು ಮಿಕ್ಸ್ ಮಾಡಿಕೊಟ್ರೆ ಸಾಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ಜ್ಯೂಸನ್ನ.